Watch full episodes on Jio Hotstar. ರಾಬೋಟಿಕ್ಸ್ ದುನಿಯಾದಲ್ಲಿ ಅತ್ಯಂತ ದೊಡ್ಡ ಸೈಂಟಿಸ್ಟ್ ಪ್ರೊಫೆಸರ್ ಬಾಟ್ನಿ ಅವರ ಹೊಸ ಪ್ರತಿಭೆಯನ್ನ ಸ್ವಲ್ಪ ಸಮಯದಲ್ಲೇ ತೋರಿಸಲಿದ್ದಾರೆ. ಸ್ನೇಹಿತರೆ, ನನ್ನಿಂದಂತೂ ಇನ್ನು ತಡೆಯಕ್ಕೆ ಆಗಲ್ಲ. ಈ ಹುಡುಗನ ಹೆಸರು ಜಾನಿ, ನಮ್ ಕ್ಲಾಸ್ನ ಹೊಸ ಸ್ಟೂಡೆಂಟ್. ಅವ್ನು ಇವತ್ತೇ ಜಾಯ್ನ್ ಆಗಿದ್ದಾನೆ. ಥ್ಯಾಂಕ್ ಯು. ಈ ಫೋಟೋ ಅಂತೂ ನನಗೆ ತುಂಬಾ ಮುಖ್ಯ. ಇದ್ರಲ್ಲಿ ಪ್ರೊಫೆಸರ್ ಬಾಟ್ನಿ ಅವರ ಆಟೋಗ್ರಾಫ್ ಇದೆ. ಇವರಂತೂ ನನಗೆ ಫೇವ್ರೆಟ್ ಸೈಂಟಿಸ್ಟ್. ಇವರ ಇನ್ವೆನ್ಷನ್ಗಳಂತೂ ಎಷ್ಟು ಚೆನ್ನಾಗಿದೆ. ಇವತ್ತಿನ ಇನ್ವೆನ್ಷನ್ ಎಷ್ಟು ಮುಖ್ಯವಾಗಿರುತ್ತೆ. ಕ್ಷಮಿಸ್ಬಿಡಿ, ನಾನು ಪ್ರೊಫೆಸರ್ ಬಾಟ್ನಿ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿಬಿಟ್ರೆ ನನಗೆ ನಿಲ್ಸೋದಕ್ಕೆ ಸಾಧ್ಯ ಇಲ್ಲ. ಪ್ರೊಫೆಸರ್ ಬಾಟ್ನಿಕ್ ಫ್ಯಾನ್ನ ಮೀಟ್ ಮಾಡಿ ತುಂಬಾನೇ ಖುಷಿ ಆಯ್ತು ನನಗೆ. ನಾನು ಶಿವ, ಮತ್ತೆ ಇವ್ರು ನನ್ನ ಗೆಳೆಯರು. ಹಾಯ್ ಎವ್ರಿವನ್. ನಮ್ಮೆಲ್ಲ ಸಮಸ್ಯೆಗೆ ಉತ್ತರ ಕೊಡುವುದಕ್ಕೆ ಬಂದಿದ್ದಾರೆ ಪ್ರಪಂಚದ ಬುದ್ಧಿವಂತ ರೋಬೋ ಸೈಂಟಿಸ್ಟ್ ಪ್ರೊಫೆಸರ್ ಬಾಟ್ನಿ. ರೋಬೋ ಪ್ರಪಂಚದಲ್ಲಿ ಹಲವು ವಿಜ್ಞಾನಿಗಳು ಹಲವು ರೀತಿಯ ರೋಬೋಗಳನ್ನ ಕಂಡುಹಿಡಿದಿದ್ದಾರೆ. ರೋಬೋ ಡ್ರೋನ್ಸ್, ರೋಬೋ ಟಾಯ್ಸ್. ಆದ್ರೆ ಈ ರೋಬೋ ಸಾಮಾನ್ಯವಾದುದಲ್ಲ, ಪೂರ್ತಿ ಸುರಕ್ಷಿತ, ಬುಲೆಟ್ ಪ್ರೂಫ್. ಇದು ಯಾವುದಕ್ಕೂ ಜಗ್ಗೋದಿಲ್ಲ. ನಾನ್ ನಿಮ್ಮ ಎದುರಿಗೆ ಇದನ್ನ ಅನಾವರಣ ಮಾಡ್ತೀನಿ. ಪ್ರಪಂಚದ ಮೊದಲ ರೋಬೋ ಸೋಲ್ಜರ್. ಇದರ ಹೆಸರು ಕಮಾಂಡರ್. ಸೂಪರ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಕಮಾಂಡರ್ ಎಲ್ಲ ರೀತಿಯಲ್ಲೂ ಫೈಟಿಂಗ್ ಆಕ್ಷನ್ ಮಾಡ್ತಾನೆ. ಅವನ ಕೈಯಲ್ಲಿ ಸೂಪರ್ ಲೇಸರ್ ಗನ್ ಇದೆ. ಟಾರ್ಗೆಟ್ ಅನ್ನ ಒಂದೇ ಗುರಿಯಲ್ಲಿ ಹೊಡೆದು ಹಾಕ್ತಾನೆ. ಇನ್ನು ಮುಖ್ಯವಾದ ವಿಷಯ ಏನಂದ್ರೆ ಕಮಾಂಡರ್ನ ಮನುಷ್ಯರ ರಕ್ಷಣೆಗೋಸ್ಕರ ಮಾಡಲಾಗಿದೆ. ಪ್ರೊಫೆಸರ್ ಬಾಟ್ನಿ ಏನ್ ಮಾಡ್ತಿದ್ದಾರೆ? ನೋಡಿದ್ರ ಎಷ್ಟು ಚೆನ್ನಾಗಿತ್ತು. ಕಮಾಂಡರ್ ಪ್ರೊಫೆಸರ್ ಬಾಟ್ನಿಯ ತುಂಬಾನೇ ದೊಡ್ಡ ಇನ್ವೆನ್ಷನ್ ಅಂತ ಅನ್ಸುತ್ತೆ. ಇಲ್ಲೇನ್ ನಡೀತಿದೆ? ಕೆಳಗಡೆ ಹಾರಿ. ತುಂಬಾ ಅದ್ಭುತವಾದ ಇನ್ವೆನ್ಷನ್ ಮಾಡಿದ್ಯಾ ಪ್ರೊಫೆಸರ್ ಬಾಟ್ನಿ. ನಾನಂತೂ ಈ ತರ ಅಪಾಯಕಾರಿ ಇನ್ವೆನ್ಷನ್ಗೆ ಕಾಯ್ತಾ ಇದ್ದೆ. ಈ ಇನ್ವೆನ್ಷನ್ ನಿನಗೆ ಖಂಡಿತ ಕೊಡೋದಿಲ್ಲ. ಕಮಾಂಡರ್, ಅಟ್ಯಾಕ್!
ಎಲ್ರು ಅವ್ರವ್ರ ಕೆಲಸನ ಫಾಸ್ಟ್ ಆಗಿ ಮಾಡಕ್ ಇಷ್ಟಪಡ್ತಾರೆ, ಮತ್ತೆ ನೀನ್ ನೋಡಿದ್ರೆ ಸ್ಲೋ ಮಾಡ್ತಾ ಇದೆಯಾ ಇಲ್ಲಿ. ನನಗನ್ಸುತ್ತೆ ನಿನ್ನ ಹತ್ರ ಜಾಸ್ತಿ ಬುದ್ಧಿ ಇಲ್ಲ ಅಂತ. ಬುದ್ಧಿ ನಿನಗ್ ಕಡಿಮೆ ಇರೋದು. ಕ್ರೈಮ್ ಟೈಮ್ ನ ವಿರೋಧ ಮಾಡ್ಕೊಂಡು ನೀನ್ ತಪ್ಪು ಮಾಡಿದ್ಯಾ. ಈಗ ನೋಡು ನನ್ನ ಶಕ್ತಿ ಏನು ಅಂತ. ಮಗು ಅಂತ ಕರಿಬೇಡಿ, ಶಿವ. ಶಿವ ಅಂತ ನನ್ನ ಹೆಸರು. ಇದಕ್ಕೆ ನೀನು ದೊಡ್ಡ ಶಿಕ್ಷೆನ ಅನುಭವಿಸ್ತೀಯಾ. ಈಗ ಟೈಮ್ ಬಾಕ್ಸ್ ಅಲ್ಲಿ ನಿನಗೆ ಬುದ್ಧಿ ಕಲಿಸ್ತೀನಿ. ಶಿವ, ಹಿಂದೆ ನೋಡು. ಇಟ್ಸ್ ಕ್ರೈಮ್ ಟೈಮ್. ಬಾಸ್, ಶಿವಂಗೆ ಇದೇ ಗತಿ ಆಗ್ಬೇಕಾಗಿತ್ತು. ಬಾಸ್, ನೀವು ವೇದ ಸಿಟಿ ಮೇಲೆ ಕಬ್ಜಾ ಮಾಡ್ಬಿಟ್ಟಿದ್ದೀರಾ. ಈಗ ಬೇರೆ ಜಗತ್ಗಳನ್ನ ನೀವು ಕಬ್ಜಾ ಮಾಡ್ಕೋಬೇಕು ಅಷ್ಟೇ. ಕ್ರೈಮ್ ಟೈಮ್ ಯಾವಾಗ ಬರುತ್ತೋ ಎಲ್ರ ಟೈಮು ಆಗ ಕೆಟ್ಟ ಹೋಗುತ್ತೆ. ನೀನ್ ಈ ರೋಬೋಟ್ಗಳಿಗೆ ಸರಿಯಾಗಿ ಪ್ರೋಗ್ರಾಮ್ ಮಾಡಿದ್ಯಾ? ಎಸ್ ಬಾಸ್, ನಾನು ಎಲ್ಲ ರೋಬೋಟ್ಸ್ ಕೋಡಿಂಗ್ ನ ಚೇಂಜ್ ಮಾಡ್ಬಿಟ್ಟಿದ್ದೀನಿ. ಈಗ ಇವು ನಿಮ್ಗೆ ಕೆಲಸ ಮಾಡ್ತಾವಷ್ಟೇ. ಏನ್ ಮಾಡ್ಲಿ ನಾನು? ಏನಾದ್ರೂ ಮಾಡ್ಲೇಬೇಕು. ನಾನು ಇಲ್ಲಿಂದ ಹೊರಗೆ ಹೋಗ್ಬೇಕು. ನನ್ ಗೆಳೆಯ, ನಾನು ಅವ್ರನ್ನ ಹೀಗೆ ಬಿಡೋದಕ್ಕಾಗಲ್ಲ. ಇಲ್ಲಿಂದ ಯಾವುದೋ ಒಂದು ಪೋರ್ಟಲ್ ಓಪನ್ ಆಗಿದೆ. ನಾನು ಇಲ್ಲಿಂದಾನೇ ಟ್ರೈ ಮಾಡಬೇಕಾಗತ್ತೆ. ಅಯ್ಯೋ, ಎಲ್ಲರೂ ಎಲ್ಲಿ ಹೋದ್ರು? ಮತ್ತೆ ಇದು ಅಲ್ಲ, ಇವಾಗ ತಾನೇ ಇಲ್ಲೇ ಇದ್ರು. ನನ್ನ ಗೆಳೆಯರು ಎಲ್ಲ ಎಲ್ಲಿ ಹೋದ್ರು? ಪ್ರೊಫೆಸರ್ ಬಾಟ್ನಿಕ್, ಈ ಮ್ಯೂಸಿಯಂ ತುಂಬಾ ಹಳೆದಾಗಿರೋ ತರ ಇದೆ. ರೇವಾ, ಯುಡಿ, ಆದಿ. ಕ್ರೈಮ್ ನ ಮಾಡ್ತಾನೆ ಇರಿ. ಇವಾಗ ಟೈಮ್ ಬಂದಿದೆ ಕ್ರೈಮ್ ಮಾಡೋದಕ್ಕೆ. ಇಟ್ಸ್ ಕ್ರೈಮ್ ಟೈಮ್. ಇದೆಲ್ಲ ಏನಾಗ್ತಾ ಇದೆ? ಇಷ್ಟು ಬೇಗ ಇದೆಲ್ಲ ಹೇಗೆ ಚೇಂಜ್ ಆಯ್ತು? ಸರಿ, ಬೇಗ ಮಾಡಿ, ಬೇಗ ಬೇಗ. ಸುಸ್ತಾಗ್ತಿದೆ. ಬೇಗ ನಡಿ, ಇಲ್ಲಾಂದ್ರೆ ನಾನ್ ನಿನ್ನ ಹೋಗ್ತೀನಿ. ಈ ಕ್ರೈಮ್ ಟೈಮಿಂದ ನಮ್ ಜೀವನ ಎಲ್ಲ ಹಾಳಾಗಿ ಹೋಗಿದೆ. ನಮ್ಮನ್ನ ಯಾರು ಕಾಪಾಡ್ತಾರೆ? ಬೇಗ ಮಾಡಿ, ಬೇಗ. ಏನಾಗ್ತಾ ಇದೆ? ಕ್ರೈಮ್ ಟೈಮ್ ಎಲ್ಲರನ್ನೂ ಬಂದಿ ಆಗಿಸ್ಕೊಂಡಿದ್ದಾನೆ. ಇವತ್ತು ಎಷ್ಟೋ ದಿನದ ನಂತರ ಊಟ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಅಲ್ವಾ? ಈ ರೋಬೋಟ್ಸ್ ಕ್ರೈಮ್ ಟೈಮ್ಗೋಸ್ಕರ ಯಾಕೆ ಕೆಲಸ ಮಾಡ್ತಿದ್ದಾರೆ? ಮಾಡಿ ಕ್ರೈಮಿನ ಕೆಲಸ. ಈಗಂತೂ ಸಮಯ ಚೆನ್ನಾಗಿದೆ. ಇಟ್ಸ್ ಕ್ರೈಮ್ ಟೈಮ್. ಕ್ರೈಮ್ ಟೈಮ್ ವೇದಾ ಸಿಟಿ ಮೇಲೆ ಕಬ್ಜಾ ಮಾಡಿದಾನ? ಅದು ಇಷ್ಟು ಬೇಗ? ನನಗಿದನ್ನು
ಹೊತ್ಕೊಂಡು ಹೋಗಕ್ಕಾಗಲ್ಲ. ನನ್ನ ಕ್ಷಮಿಸ್ಬಿಡು. ಈ ತರ ಹೇಳಿದ್ರೆ ಕೇಳಲ್ಲ. ಈಗ್ಲೇ ನಿನಗೆ ಬುದ್ಧಿ ಕಲಿಸ್ತೀನಿ. ರೋಬೋ ಡಾಗ್ಸ್, ಇವನ್ನ ನೀವ್ಯಾರು ಬಿಡಬೇಡಿ. ಕಮಾಂಡರ್, ನಿನ್ನ ಮಾಡಿರೋದು ಮನುಷ್ಯರ ಸೇಫ್ಟಿಗೋಸ್ಕರ. ಇದೇನ್ ಮಾಡ್ತಾ ಇದೆಯಾ ನೀನು? ಬೇಗ ನಡಿ ನನ್ ಜೊತೆ. ಇದನ್ನ ನಾನ್ ನೋಡ್ಕೊಳ್ತೀನಿ. ಕಮಾಂಡ್ ಡಾಗ್ಸ್ಗೆ ನಿಲ್ಸೋದಕ್ಕೆ ತುಂಬಾ ಥ್ಯಾಂಕ್ಸ್, ಆದ್ರೆ ನನ್ನ ನೆನ್ಸೋದಕ್ಕೆ ನೋ ಥ್ಯಾಂಕ್ಸ್. ಈಗ ನಡಿ ಇಲ್ಲಿಂದ. Access granted. ವಾವ್, ಇದು ಯಾವ ಜಾಗ? ಈ ಹುಡುಗ ಯಾರು ಮತ್ತೆ ಇಲ್ಲಿ ಏನ್ ಮಾಡ್ತಿದ್ದಾನೆ? ನಿಜವಾಗ್ಲೂ ಸರಿಯಾಗಿ ಹೇಳ್ದೆ ನೀನು. ಇದ್ಯಾವ ತರ ಸೀಕ್ರೆಟ್ ಜಾಗ? ಮೊದ್ಲು ನೀನ್ ಇದ್ ಹೇಳು. ಮೇಲೆ ಕಾಮನ್ ಡಾಗ್ಸ್ ಜೊತೆ ನೀನೊಬ್ನೇ ಏನು ಕೊಡ್ದಾಡ್ತಿದ್ದೆ? ಯಾಕೆ ನಿನಗೆ ಗೊತ್ತಿಲ್ವಾ ಅದೆಷ್ಟು ಡೇಂಜರಸ್ ಅಂತ? ಬುದ್ಧಿ ಇಲ್ಲಿರೋ ಮಗು. ಮಗು ಅಂತ ಕರಿಬೇಡಿ, ಶಿವ ಅಂತ ನನ್ನ ಹೆಸರು. ಏನ್ ಹೇಳ್ದೆ ನೀನು? ಶಿವ, ಇವನು ಶಿವ. ನೀನ್ ಇಷ್ಟು ವರ್ಷ ಎಲ್ಲಿದ್ದೆ ಶಿವ? ಮೊದ್ಲು ನೀವೆಲ್ಲ ಯಾರು ಅನ್ನೋದನ್ನ ನನಗೆ ಹೇಳಿ. ನಿನ್ ಸ್ನೇಹಿತರನ್ನ ಮರ್ತೋದಾ? ನಾನ್ ರೇವಾ, ಇವನ್ ಆದಿ, ಯುಡಿ, ಪ್ರೊಫೆಸರ್ ಬಾಟ್ನಿ. ಏನು, ಇದ್ ಹೇಗ್ ಸಾಧ್ಯ? ಅರೆ ಏನಾಗ್ತಿದೆ? ಇಷ್ಟು ಜೋರಾಗಿ ಏನ್ ಮಾತಾಡ್ತಿದ್ದೀರಾ? ಯಾವ್ದಾದ್ರು ರೋಬೋಟ್ ಕೇಳಿಸ್ಕೊಂಡ್ರೆ? ಅಜ್ಜಿ, ಶಿವ, ನನ್ ಮಗು. ಅಜ್ಜಿ, 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 ತಾತ ಎಲ್ಲಿದ್ದಾರೆ? ಅವರು ಕಾಣಿಸ್ತಾನೆ ಇಲ್ವಲ್ಲ? ತಾತಾಗೆ ಅವರು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಏನು? ನನಗೆ ಒಂದ್ ವಿಷಯ ಅರ್ಥನೇ ಆಗ್ತಿಲ್ಲ. ಈ ಕ್ರೈಮ್ ಟೈಮ್ ವೇದಾ ಸಿಟಿ ಮೇಲೆ ಇಷ್ಟು ಬೇಗ ಕಬ್ಜಾ ಹೇಗ್ ಮಾಡ್ದ? ಮತ್ತೆ ನೀವೆಲ್ಲ ಇಷ್ಟು ಬೇಗ ಇಷ್ಟು ದೊಡ್ಡವ್ರು ಹೇಗಾದ್ರಿ? ನಾನಂತೂ ಆ ಟೈಮ್ ಬಾಕ್ಸ್ ಅಲ್ಲಿ ಜಾಸ್ತಿ ಹೊತ್ತೇನ್ ಇರ್ಲಿಲ್ವಲ್ಲ. ಶಿವ, ಆ ಟೈಮ್ ಬಾಕ್ಸ್ ಇಂದ 10 ವರ್ಷ ಮುಂದೆ ಹೋಗಿದೆ. ಏನು, 10 ವರ್ಷನಾ? ಶಿವ, ನಿನ್ನ ಕ್ರೈಮ್ ಟೈಮ್ ಜಾಪ್ ಮಾಡಿದಾಗ
ಆಗ ಒಂದು ಪೋರ್ಟಲ್ ಓಪನ್ ಆಯ್ತು ಮತ್ತೆ ಆ ಪೋರ್ಟಲ್ ಅಲ್ಲಿ ನೀನು ಮಾಯ ಆಗೋದೆ ಮತ್ತೆ ಕ್ರೈಮ್ ಟೈಮ್ ಆರಾಮಾಗಿ ಕಮಾಂಡರ್ನ ತನ್ನ ವಶ ಮಾಡ್ಕೊಂಡ್ಬಿಟ್ರು. ನಡಿ ಶಿವ, ನೀನು ಬಹಳ ಸುಸ್ತಾಗಿದ್ದೀಯಾ, ಕೂತ್ಕೊಂಡು ಮಾತಾಡೋಣ. ಅವ್ರ ಪವರು ಈಗ ತುಂಬಾನೇ ಜಾಸ್ತಿ ಆಗಿದೆ ಮತ್ತೆ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತಾ ಇದೆ. ಇಷ್ಟೊಂದೆಲ್ಲ ಆಗಿದೆ ಮತ್ತೆ ನನಗೆ ಇದ್ಯಾವುದು ಗೊತ್ತಿಲ್ವಾ? ನಾವೆಲ್ಲ ತುಂಬಾ ಕಷ್ಟಪಟ್ಟು ಅಲ್ಲಿಂದ ಹೊಡ್ ಬಂದ್ವಿ. ಪ್ರೊಫೆಸರ್ ಬಾಟ್ನಿ ಈ ರಹಸ್ಯ ಜಾಗ ಸೃಷ್ಟಿಸಿದ್ರು. ಆಮೇಲೆ ನಾವಿಲ್ಲೇ ಬಚ್ಚಿಟ್ಕೊಂಡಿದೀವಿ. ಈಗ ನೀವೆಲ್ಲ ಇಲ್ಲಿದ್ದೀರಾ ಅಂದ್ಮೇಲೆ ತಾತ, ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಸರ್ ಮತ್ತೆ ಕಾನ್ಸ್ಟೇಬಲ್ ಜಯರಾಮ್ ಸರ್ ಎಲ್ಲಿದ್ದಾರೆ? ಅವರೆಲ್ಲ ಹುಷಾರಾಗಿದ್ದಾರಲ್ವಾ? ತಾತ, ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಅವರು ಹಾಗೂ ಕಾನ್ಸ್ಟೇಬಲ್ ಜೈರಾಮ್ ಅವ್ರಿಗೆ ಕಮಾಂಡರ್ಸ್ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಅವರು ಪ್ರೊಫೆಸರ್ ಬಾಟ್ನಿ ಅವರ ಲ್ಯಾಬ್ ನಲ್ಲಿದ್ದಾರೆ. ಕ್ರೈಮ್ ಟೈಮ್ ನವರು ಲ್ಯಾಬ್ ನ ರಾಬೋಟ್ ರಿಪೇರಿ ಹೌಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಜನರಿಂದ ಬಲವಂತವಾಗಿ ರಾಬೋಟ್ ರಿಪೇರಿ ಮಾಡಿಸ್ತಿದ್ದಾರೆ. ಆ ಬಾಕ್ಸ್ ಇಂದ ನಾನು ಇನ್ನೂ ಬೇಗ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ ಶಿವ, ಕ್ರೈಮ್ ಟೈಮ್ ನ ಟೈಮ್ ಬಾಕ್ಸು ನಿನ್ನ 10 ವರ್ಷಗಳ ಕಾಲ ಅಲ್ಲೇ ಬಂದ್ಸಿಟ್ಟಿತ್ತು. ನೀನ್ ಎಷ್ಟೇ ಬೇಗ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಟ್ರು ನೀನು 10 ವರ್ಷದ ನಂತರನೇ ಹೊರಗಡೆ ಬಂದಿದೀಯ. ಆದ್ರೆ ಈಗ ನಾನೆಲ್ಲಿದ್ದೀನಿ? ಕ್ರೈಮ್ ಟೈಮ್ ನ ಕೆಟ್ಟ ಸಮಯ ಈಗ ಶುರುವಾಗಿದೆ. ಇಟ್ಸ್ ಶಿವ ಟೈಮ್. ಎಸ್ ಶಿವ. ಕ್ರೈಮ್ ಟೈಮ್ ನ ನಾಶ ಮಾಡೋದಕ್ಕೆ ಒಂದೇ ದಾರಿ ಇರೋದು. ನೀನ್ ಅವನು ವಾಚಿನ ತಗೊಂಡು ಟೈಮ್ ನ ಹಿಂದಕ್ಕೆ ಮಾಡಬೇಕು. ಆ ಟೈಮ್ ಅಲ್ಲಿ ಆ ಎಲ್ಲಾ ಕಮಾಂಡರ್ ಗಳ ಸ್ಟೇಜು ಅನ್ವಿಲ್ ಆಗತ್ತೆ. ಆಮೇಲೆ ನೀನು ಕ್ರೈಮ್ ಟೈಮ್ ನ ನಿಲ್ಲಿಸಬಹುದು. ಅವರು ಕಮಾಂಡರ್ ಗಳನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಅವ್ರ ಕೈಲಿ ಪ್ರಪಂಚನ ಹಿಡಿದಿಟ್ಕೊಳಕ್ ಆಗಲ್ಲ. ಹಾಗಾದ್ರೆ ನಮ್ ಫ್ಯೂಚರ್ ಹೀಗಿರೋದಿಲ್ಲ. ಬರೀ 10 ವರ್ಷ ಮಾತ್ರ ಅಲ್ಲ, ಈಗ 10ನೇ ತಿಂಗಳು ಮತ್ತೆ 10ನೇ ತಾರೀಕು ಕೂಡ. ಈಗ 10 ಗಂಟೆ 10 ನಿಮಿಷಕ್ಕೆ ಬರೀ 1 ಗಂಟೆ ಬಾಕಿ ಇದೆ. ಆದ್ರೆ ನೀನು ಕ್ರೈಮ್ ಟೈಮ್ ಅಲ್ಲಿ ಆ ವಾಚ್ ನಿನಗೆ ಸಿಗ್ಲಿಲ್ಲ ಅಂದ್ರೆ ಮತ್ತೆ ನೀನು ಟೈಮ್ ಝೋನ್ಗೆ ವಾಪಸ್ ತರಕ್ ಆಗಲ್ಲ. ನೀನು ಬಹಳ ಜಾಗೃತಿಯಿಂದ ಈ ಟೈಮ್ ಝೋನ್ ನ ಇಟ್ಕೋಬೇಕು. ಶಿವ, ನೀನು ಒಂದು ಮುಖ್ಯವಾದ ವಿಷಯನ ನೆನಪಲ್ಲಿಟ್ಕೋ. 1 ಗಂಟೆ ಒಳಗೆ ನೀನು ವಾಪಸ್ ಬರಲಿಲ್ಲ ಅಂದ್ರೆ ಮತ್ಯಾವತ್ತೂ ವಾಪಸ್ ಬರಕ್ ಆಗಲ್ಲ, ಮತ್ಯಾವ್ದನ್ನು ಬದಲಾಯಿಸಕ್ಕೂ ಆಗಲ್ಲ. ಈಗ ನಮ್ ಜೀವನ ನಿನ್ ಕೈಯಲ್ಲಿದೆ. 1 ಗಂಟೆ ಒಳಗಡೆ ನಾವು ಕಮಾಂಡೋಸ್, ಕಾಮನ್ ಡಾಗ್ಸ್ ಹಾಗೂ ಕ್ರೈಮ್ ಟೈಮ್ ಜೊತೆ ಹೊಡೆದಾಡಿ ವಾಚ್ ವಶಪಡಿಸ್ಕೊಂಡು ಶಿವನ ಹೇಗೆ ಕಳ್ಸೋದು? ನಾವು ನಮ್ಮ ವ್ಯಾನ್ ಅಲ್ಲಿ ನಮ್ಮ ಹಳೆ ಲ್ಯಾಬ್ಗೆ ಹೋಗೋಣ. ಹಾಗೆ ವ್ಯಾನ್ ನ ಜೊತೆಗೆ ತಾತ, ಲಡ್ಡು ಸಿಂಗ್ ಸರ್ ಮತ್ತೆ ಕಾನ್ಸ್ಟೇಬಲ್ ಜಯರಾಮ್ ಸರ್ನು ಕೂಡ ಕಾಪಾಡೋಣ. ಕ್ರೈಮ್ ಟೈಮ್ ನ ಸರ್ದಿ ಈಗ ಬಂದಿದೆ. ಕ್ರೈಮ್ ಟೈಮ್ ನ ನಾವು ಮಾಡೋಣ ಬ್ಯಾಂಗ್. ಬರ್ತಿದೆ ಶಿವ ಮತ್ತೆ ಅವನ ಗ್ಯಾಂಗ್. ಇನ್ನು ಮನುಷ್ಯರು ನನಗೆ ಪ್ರಯೋಜನನೇ ಇಲ್ಲ. ಇವರಿಂದ ಯಾವುದೇ ಕೆಲಸ ನನ್ಗಾಗಲ್ಲ. ಹಾಗಾಗಿ ರೋಬೋಸ್, ಇವರ ಕತೆನ ಮುಗಿಸ್ಬಿಡಿ. ಇನ್ನು 1 ಗಂಟೆ ಒಳಗೆ ಈ ಪ್ರಪಂಚದಲ್ಲೇ ನನ್ನ ರಾಜ್ಯ ಮಾತ್ರ. ಮತ್ತೆ ಈ ಟೈಮ್ ಯಾವಾಗ್ಲೂ ನನ್ಗೋಸ್ಕರ ಮಾತ್ರ. ನನ್ಗೆ ಹೇಗ್ ಬೇಕೋ ಟೈಮ್ ಝೋನ್ ಅನ್ನ ಹಿಂದೆ ಮುಂದೆ ಮಾಡ್ಕೋಬಹುದು. ಬಾಸ್, ನೀವಂತೂ ಒಳ್ಳೆ ಕೆಲಸ ಮಾಡ್ಬಿಟ್ರಿ. ನೀವು ಸಮಯಕ್ಕೆ ಈಗ ರಾಜ ಆಗೋಗ್ಬಿಟ್ಟಿದ್ದೀರಾ. ಆದ್ರೆ ಮತ್ತೆ ನಮ್ಮನ್ನ ಯಾರಾದ್ರೂ ತಡೆಯಕ್ಕೆ ಪ್ರಯತ್ನ ಪಟ್ರೆ ಆ ಶಿವಂತರ ಬಾಯಿ ಮುಚ್ಚು ಸಾಕು. ನಾನು ಎಲ್ಲ ಕಡೆ ಕಣ್ಣಿಟ್ಟಿದ್ದೀನಿ. ನನ್ನ ಸೇವಕ, ನನ್ನ ಎಲ್ಲ ಕೆಲ್ಸಕ್ಕೂ ಅಡ್ಬಾಯಿ ಆಗ್ತಾನೆ ಇರ್ತೀಯ. ಈಗ ನಿನ್ ಕೆಲ್ಸ ನನಗ್ ಸರಿಯಾಗಿ ಮಾಡು. ನೀನ್ ಇಲ್ಲೇ ಇಟ್ಕೊಂಡು ಇವ್ರೆಲ್ಲರ ಮೇಲೆ ಕಣ್ಣಿಟ್ಟಿರು. ಮತ್ತೆ ಕೆಲ್ಸ ಸರಿಯಾಗಿ ನಡೀತಿದ್ಯಾ ಅಂತ ನೋಡ್ತಿರು. ನಾನೀಗ ಟೈಮ್ ಟವರ್ ಅನ್ನ ಆಪರೇಟ್ ಮಾಡ್ತೀನಿ. ಶಿವ, ಇದು ಹೇಗಾಗೋಕ್ ಸಾಧ್ಯ? ನಾನೇನಾದ್ರೂ ಟೈಮ್ ಝೋನ್ಗೆ ಬಂದಿಲ್ಲ ತಾನೆ? ಅಟ್ಯಾಕ್ ರೋಬೋಟ್ಸ್!
ದೇವಾ, ತಾತ ಮತ್ತೆ ಇವರೆಲ್ಲರನ್ನು ಬಿಡಿಸೋದಕ್ಕೆ ಯಾವ್ದಾದ್ರೊಂದು ದಾರಿ ಇರ್ಲೇಬೇಕಲ್ವಾ? ನನಗ್ ಗೊತ್ತಿದೆ. ಆ ರಿಮೋಟ್ ಆ ಮೆಷಿನ್ ನ ಮೇಲ್ಭಾಗದಲ್ಲಿದೆ. ಅದನ್ನ ಬೇಗ ಪ್ರೆಸ್ ಮಾಡಬೇಕು. ಓಕೆ. ಶಿವ, ನನ್ ಕಂದ, ಇಷ್ಟು ವರ್ಷ ಎಲ್ಲಿ ಹೋಗಿದ್ದೆ? ತಾತ, ನನಗ್ ಗೊತ್ತೇ ಆಗಿರ್ಲಿಲ್ಲ ಇಷ್ಟೆಲ್ಲ ವರ್ಷಗಳಾಗೋಗಿವೆ ಅಂತ. ತುಂಬಾ ಜಾಸ್ತಿ ಆಗೋಯ್ತು ನಿಮ್ಮ ಫ್ಯಾಮಿಲಿ ಡ್ರಾಮಾ. ರೋಬೋಟ್ಸ್ ಅಟ್ಯಾಕ್! ಮುಗಿಸ್ಬೇಡಿ ಇವ್ರನ್ನೆಲ್ಲ. ಶಿವ, ಹುಷಾರು. ಬನ್ನಿ, ಎಲ್ರು ಬೇಗ ಬನ್ನಿ. ಎಲ್ಲರೂ ಬೇಗ ಒಳಗಡೆ ಬನ್ನಿ, ನಾವಿಲ್ಲಿಂದ ಹೊರಡ್ಬೇಕು. ಶಿವ, ಬೇಗ ವ್ಯಾನ್ ಒಳಗಡೆ ಬಾ. ನಿಲ್ಸಿ ಅವರನ್ನ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಟೈಮ್ ಟವರ್ ಹತ್ರ ಹೋಗ್ಬೇಕು. ಅವರೆಲ್ಲ ನಮ್ಮ ಹಿಂದೆ ಇದ್ದಾರೆ, ಬೇಗ ಹೋಗು. ಓಕೆ. ಶಿವ ಶಿವ ಗಾಡಿ ನಿಲ್ಸು. ಆ ಹುಡುಗ ಯಾರು ಅಂತ ನಾನು ನೋಡ್ಬೇಕು. ಓಕೆ. ಥ್ಯಾಂಕ್ ಗಾಡ್ ಶಿವ, ನೀನ್ ಬಂದ್ಬಿಟ್ಟೆ. ಬೇಗ ವ್ಯಾನ್ ಅಲ್ಲಿ ಹತ್ಕೋ. ಯಾರು ನೀನು? ನಾನು ಜಾನಿ, ಹೊಸ ಸ್ಟೂಡೆಂಟ್, ಪ್ರೊಫೆಸರ್ ಬಾಟ್ನಿ ಅವ್ರ ಫ್ಯಾನು.
ಬನ್ನಿ. ಹಾ, ಬನ್ನಿ. ಇವ್ನಿಗೆಲ್ಲ ಹೇಗ್ ಗೊತ್ತು ಎಲ್ಲಿ ಏನಿದೆ ಅಂತ? ಫಾಲೋ ಮೀ. ಬೇಗ ಬನ್ನಿ, ಯಾವುದೇ ಅಪಾಯ ಇಲ್ಲ. ಎಲ್ರು ಲಿಫ್ಟ್ ಹತ್ತಿ. ಲೆಟ್ಸ್ ಗೋ ಟು 10th ಫ್ಲೋರ್. ಜಾನಿ, ಆ ರೋಬೋಟ್ ಕೈ ಇಲ್ಲದೆ ಇದ್ದಿದ್ರೆ ನಾವು ಒಳಗೆ ಹೋಗೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಾದ್ರೆ ಗೇಟ್ ಒಳಗಡೆ ಬರೀ ರೋಬೋಟ್ಸ್ ಅಷ್ಟೇ ಹೋಗೋಕ್ ಸಾಧ್ಯ. ಮತ್ತೆ ನಿನಗೆ ಹೇಗೆ ಗೊತ್ತಾಯ್ತು 10th ಫ್ಲೋರ್ ಅಲ್ಲಿ ಟೈಮ್ ಮಷೀನ್ ಇದೆ ಅಂತ? ಮತ್ತೆ ಲಿಫ್ಟ್ ಹತ್ರ ಕೂಡ ನಾವಿಷ್ಟು ಬೇಗ ಬಂದ್ವಿ. ಇದು ಹೇಗಿದೆ ಅಂದ್ರೆ ನಿನಗೆ ಮೊದ್ಲಿಂದಾನೇ ಎಲ್ಲ ಗೊತ್ತೇನೋ ಅಂತ ಅನ್ಸತ್ತೆ. ಕೊನೆಗೂ ನಿನ್ನ ಮಲ್ಕೊಂಡಿದ್ದ ಮೆದುಳು ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ ಶಿವ. ನೀ ಶಿವ ಜೊತೆ ಈ ತರ ಹೇಗ್ ಮಾತಾಡ್ತಿದ್ಯಾ ಜಾನಿ? ಯಾಕಂದ್ರೆ ಜಾನಿ ನಮ್ ಗೆಳೆಯ ಅಲ್ಲ, ನಮ್ಮ ವೈರಿ. ಯಾಕಂದ್ರೆ ಅವ್ನ್ ನಮ್ಮನ್ನ ಕ್ರೈಮ್ ಟೈಮ್ ಹತ್ರ ಸಿಕ್ಕಾಕ್ಸೋದಕ್ಕೆ ಇಲ್ಲಿಗೆ ಬಂದಿದ್ದಾನೆ. ಯಾಕೆ ಇವ್ನ ಯಾಕೆ ಈ ತರ ಮಾಡ್ತಾನೆ ಹಾಗಾದ್ರೆ? ಹೋಗು, ಹಿಂದೆ ಹೋಗ್ದಡಿಯಾ. ನಾನ್ ನನ್ನ ಅಂಕಲ್ಗೆ ಸಹಾಯ ಮಾಡದೆ ಹೇಗಿರ್ಲಿ? ಕ್ರೈಮ್ ಟೈಮ್ ನನ್ನ ಅಂಕಲ್ ಗೊತ್ತಾ? ನಾನು ಮೊದಲಿಂದ ಅವ್ರಿಗೆ ಕೆಲಸ ಮಾಡ್ತಾ ಇದ್ದೀನಿ. ಪ್ರೊಫೆಸರ್ ಬಾಟ್ನಿ ಅವರ ಫ್ಯಾನ್ ಅಂತ ಹೇಳ್ಕೊಂಡು ನಿಮ್ನೆಲ್ಲರನ್ನು ಮೋಸ ಮಾಡಿದೆ. ನಿಮ್ನೆಲ್ಲರನ್ನು ನನ್ನ ಬಲೆಗೆ ತಗೊಂಡಿದ್ದೀನಿ. ಆದ್ರೆ ನೀವೇನು ಮಾಡಕ್ಕಾಗಲ್ಲ, ಯಾಕಂದ್ರೆ ಈ ಲಿಫ್ಟು 10ನೇ ಫ್ಲೋರಲ್ಲಿ ನಿಲ್ಲುತ್ತೆ. ಕ್ರೈಮ್ ಟೈಮ್ ನಿಮ್ಮೆಲ್ಲರಿಗೋಸ್ಕರ ಕಾಯ್ತಾ ಇದ್ದಾರೆ. ಮುಗೀತು. ಗೇಟ್ ಓಪನ್ ಆಗಿದ ತಕ್ಷಣ ಶಿವನ್ ಕತೆ ಮುಗಿಯುತ್ತೆ. ಬೇಡ, ಹಿಂದೆ ಬನ್ನಿ.
ಫ್ಲೋರ್ ಅಲ್ಲೂ ನಿಲ್ತಾ ನಿಲ್ತಾ ನೀನು ಆರಾಮಾಗಿ ಕೆಳಗಡೆ ಹೋಗ್ಬಿಡ್ತೀಯ. ಈ ಬಿಲ್ಡಿಂಗ್ ಅಲ್ಲಿ ತುಂಬಾ ಫ್ಲೋರ್ಗಳಿವೆ. ಇವತ್ತಿನವರೆಗೂ ನನ್ನ ಟೈಮ್ ಬಾಕ್ಸ್ ಇಂದ ಯಾರು ತಪ್ಪಿಸ್ಕೊಂಡಿಲ್ಲ. ನೀನ್ ಹೇಗ್ ತಪ್ಪಿಸ್ಕೊಂಬಂದೆ? ಯಾಕಂದ್ರೆ ಇಲ್ಲಿವರೆಗೂ ಶಿವನ್ ಜೊತೆ ನಿನ್ನ ಟೈಮ್ ಬಾಕ್ಸ್ ಯಾವತ್ತೂ ಹೋರಾಡಿರ್ಲಿಲ್ಲ. ಮೊದಲು ನಾನ್ ನಿನ್ ಟೈಮ್ ಬಾಕ್ಸ್ ನ ಸೋಲಿಸ್ದೆ, ಈಗ ನಾನ್ ನಿನ್ನ ಸೋಲಿಸ್ತೀನಿ. ಎಲ್ಲ ಸಮಯದ ಶಕ್ತಿ ನನ್ನ ಕೈಯಲ್ಲಿದೆ. ನಿನ್ನಿಂದ ನನ್ನ ಸೋಲ್ಸೋದಕ್ ಸಾಧ್ಯನೇ ಇಲ್ಲ. ನನ್ನ ವಾಚಿನ ಹೊಸ ಫೀಚರ್ ಅನ್ನ ನೋಡು ನೋಡು ನೋಡು. ಕ್ರೈಮ್ ಟೈಮ್! ನಮ್ಮಿಷ್ಟು ಸುಂದರವಾಗಿದ್ದ ಸಿಟಿನ ನೀನು ಹಾಳು ಮಾಡಿದ್ಯಾ. ಪೂರ್ತಿ ಜಗತ್ತನ್ನ ನೀನು ರೋಬೋಟ್ಗಳ ಕೈಗೆ ವಶ ಮಾಡಿದ್ಯಾ. ನನ್ನ ತಾತನ್ನ ನಿನ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡಿದ್ಯಾ. ನನ್ನ 10 ವರ್ಷ ಈ ಬಾಕ್ಸ್ ಅಲ್ಲಿ ನೀನು ಮುಚ್ಚಿಟ್ಟಿದ್ದೆ. ಇದೆಲ್ಲದಕ್ಕೂ ರಿವೆಂಜ್ ನಾನು ತೀರಿಸ್ಕೊತೀನಿ ಕ್ರೈಮ್ ಟೈಮ್. ಟೈಮ್ ಹತ್ರ ಜಗಳಾಡಿ ಎಲ್ಲಿ ಹೋಗ್ತೀಯ ಶಿವ? ಎಲ್ಲೇ ಹೋದ್ರು ನೀನ್ ತಪ್ಪಿಸ್ಕೊಳಕ್ ಆಗಲ್ಲ ಮಗು. ಮಗು ಅಂತ ಕರಿಬೇಡಿ, ಶಿವ ಶಿವ ಅಂತ ನನ್ನ ಹೆಸರು. 5 ನಿಮಿಷದೊಳಗೆ ನಿನ್ ಟೈಮ್ ಎಲ್ಲ ಮುಗ್ದು ಹೋಗುತ್ತೆ.
ನೀನ್ ಸಿಗಾಕೊಂಡೆ ಶಿವ. ನಾನೇನಾದ್ರೂ ಮತ್ತೆ ಪಾಸ್ಟ್ಗೆ ಹೋಗ್ಬೇಕು ಅಂದ್ರೆ ಈ ವಾಚ್ನ ಮುರಿಯೋದ್ರಿಂದ ತಡಿಬೇಕು. ಅದು 4 ನಿಮಿಷದ ಒಳಗಡೆ, ಇಲ್ಲಾಂದ್ರೆ ಈ ಫ್ಯೂಚರ್ ಅಲ್ಲೇ ನಾನು ಸಿಕ್ಕಾಕೋಬಿಡ್ತೀನಿ. ಶಿವ, ಕಾಪಾಡು ನನ್ನ, ಪ್ಲೀಸ್ ಹೆಲ್ಪ್ ಮೀ. ಕ್ರೈಮ್ ಟೈಮ್, ಈಗ ನಿನ್ ಟೈಮ್ ಮುಗೀತು. ಈ ಗಡಿಯಾರ ಮುಂದುವರಿಯೋದ್ರಿಂದ ನಾನು ಹೇಗಾದ್ರೂ ಮಾಡಿ ತಡಿಲೇಬೇಕು. ಈ ಗಡಿಯಾರನ ಹೇಗಾದ್ರೂ ಮಾಡಿ 10 ಗಂಟೆ 10 ನಿಮಿಷಕ್ಕೆ ನಿಲ್ಲಿಸಬೇಕಾಗುತ್ತೆ. ಇದು ಇನ್ನೇನು 10 ಗಂಟೆ ಆಗಿ 10 ನಿಮಿಷ ಆಗ್ಬಿಡುತ್ತೆ. ಬಾ, 10 ನಿಮಿಷ ಆಗು, ಬೇಗ ಬಾ. ನನ್ನ ವಾಚ್ ಇಲ್ಲ. ಶಿವ, ನಿನಗೆ ವಾಚ್ ಸಿಕ್ಕೋಯ್ತು. ನಮ್ ವೇದ ಸಿಟಿನ ಮತ್ತೆ ಮೊದ್ಲಿನ ತರ ಮಾಡ್ಬಿಡು ಶಿವ. ಆ ಕ್ರೈಮ್ ಟೈಮ್ನ ಮತ್ತೊಂದ್ಸಲ ಗೆಲ್ಲೋದಕ್ಕೆ ಬಿಡ್ಬೇಡ ಶಿವ. ಚಿಂತೆ ಮಾಡಬೇಡಿ ಗೆಳೆಯರೆ, ನಾನು ಎಲ್ಲಾನು ಸರಿ ಮಾಡ್ತೀನಿ. ಈ ಸಲ ಕ್ರೈಮ್ ಟೈಮ್ ನಮ್ಮಿಂದ ಉಳಿಯೋದಿಲ್ಲ. ನಾವು ಮತ್ತೆ ವಾಪಸ್ ಬೇಗ ಸಿಗೋಣ. ಈಗ ನಾನು ಹೊರಡ್ತೀನಿ. ಬರೀ 1 ನಿಮಿಷ ಉಳಿದಿರೋದು. ಎಲ್ರೂ ಅವ್ರವ್ರ ಕೆಲಸನ ಬೇಗ ಮಾಡಕ್ ಇಷ್ಟಪಡ್ತಾರೆ, ಮತ್ತೆ ನೀನ್ ನೋಡಿದ್ರೆ ಸ್ಲೋ ಮಾಡ್ತಾ ಇದೆಯಾ ಅಲ್ಲಿ. ನನಗನ್ಸುತ್ತೆ ನಿನ್ನ ಹತ್ರ ಜಾಸ್ತಿ ಬುದ್ಧಿ ಇಲ್ಲ ಅಂತ. ಬುದ್ಧಿ ನಿನ್ಗೆಲ್ಲಿದೆ? ಕ್ರೈಮ್ ಟೈಮ್ ನ ಎದುರಾಕೊಂಡು ದೊಡ್ಡ ತಪ್ಪು ಮಾಡಿದ್ಯಾ ನೀನು. ಈಗ ನೋಡ್ ಮಗು, ಸಮಯದ ತಾಕತ್ ಏನಂತ. ಮಗು ಅಂತ ಕರಿಬೇಡಿ, ಶಿವ. ಶಿವ ಅಂತ ನನ್ನ ಹೆಸರು. ಇದಕ್ಕಂತೂ ಶಿಕ್ಷೆ ಆಗೇ ಆಗುತ್ತೆ ನಿನ್ಗೆ. ಟೈಮ್ ಬಾಕ್ಸ್ ಅಲ್ಲೇ ನಿನ್ನ ಸಿಕ್ಕಾಕಿಸ್ತೀನಿ. ನಿನ್ ಕತೆ ಮುಗೀತು. ಇದಕ್ಕಂತೂ ನಿನಗೆ ಖಂಡಿತ ಶಿಕ್ಷೆ ಆಗುತ್ತೆ. ಟೈಮ್ ಬಾಕ್ಸ್ ಅಲ್ಲೇ ನಿನ್ನ ಪೂರ್ತಿ ಸಮಯನ ಕಳಿಯೋ ಹಾಗೆ ಮಾಡ್ತೀನಿ. ಇಟ್ಸ್ ಕ್ರೈಮ್ ಟೈಮ್. ಈ ಸಲ ನೀನು ಬೀಸೋ ಬಲೆಗೆ ನಾನು ಸಿಕ್ಕಾಕೊಳ್ಳಲ್ಲ. ಕ್ರೈಮ್ ಟೈಮ್. ನಿಮ್ಗೆ ಧನ್ಯವಾದ ಶಿವ. ಕ್ರೈಮ್ ಟೈಮ್ ಇಂದಾಗಿ ನನ್ನ ಕಮಾಂಡರ್ಗಳು ನನ್ನ ಕಂಟ್ರೋಲ್ಗೆ ಸಿಕ್ಕಿದ್ದಾರೆ. ಆದ್ರೆ ಇನ್ನೇನಾಗುತ್ತೋ? ತುಂಬಾ ಕೆಟ್ಟದಾಗ್ತಿತ್ತು ಪ್ರೊಫೆಸರ್ ಬಾಟ್ನಿಕ್. ಯಾರೋ ಒಬ್ಬ ನಿಮ್ಮ ವೈರಿ ಆ ರೋಬೋಟ್ಗಳನ್ನ ಅವನ್ದಾಗಿಸ್ಕೊಳ್ಳೋದಕ್ಕೆ ನಿಮ್ ಮೇಲೆ ದಾಳಿ ಅವನು ಮಾಡ್ತಾನೆ ಇರ್ತಾನೆ. ಹೌದು ಶಿವ, ಈ ಇನ್ವೆನ್ಷನ್ ಬಹಳ ಡೇಂಜರಸ್ ಆಗಿದೆ. ನಾನು ಈಗಲೇ ಇದನ್ನ ಸುರಕ್ಷಿತವಾದ ಜಾಗದಲ್ಲಿ ಇಡ್ತೀನಿ.
ರೇವಾ, ಆದಿ, ಯುಡಿ, ನಾನಂತೂ ನಿಮ್ಮೆಲ್ಲರನ್ನು ತುಂಬಾನೇ ಮಿಸ್ ಮಾಡ್ಕೊಂಡೆ. ನೀನು ಹುಷಾರಾಗಿ ಇದೆಯಾ ಅಲ್ವಾ ಶಿವ? ನಾವೆಲ್ಲರೂ ಇಲ್ಲೇ ಇದ್ವಲ್ಲ. ರೇವಾ, ಆದಿ, ಜಾನಿ ಎಲ್ಲಿದ್ದಾನೆ? ಅವನ್ನ ಓಡೋದಕ್ ಬಿಡಬೇಡಿ. ಓ, ಜಾನಿ ಇಲ್ಲಿಂದ ಹೊರಟೋಗಿದ್ದಾನೆ ಅನ್ಸುತ್ತೆ. ಶಿವ, ನೀ ಜಾನಿನ ಯಾಕೆ ಹಿಡಿಬೇಕಂತಿದ್ಯಾ? ಅದು ತುಂಬಾ ದೊಡ್ಡ ಕತೆ ಗೆಳೆಯರೆ. ನಿಮ್ಮೆಲ್ಲರಿಗೂ ಅದನ್ನ ಹೇಳ್ತೀನಿ, ಸರಿನಾ? ಆ ಕತೆಯಲ್ಲಿ ನೀವೆಲ್ಲರೂ ಕೂಡ ಇದ್ದೀರಾ. ಶಿವ, ಮೊದಲು ನಿನ್ ಮನೆಗ್ ನಡಿ, ಆಮೇಲೆ ಕತೆ ಹೇಳುವಂತೆ. Watch India's largest kids library only on Jio Hotstar. Download the app now.